ಇದು ಎಲ್ಲ ಅವ್ರ ಕಾಲೇಜಿಂದ ಬಂದಿದ್ದಾಳೆ. ಅವ್ರ ತಂಗಿದು ಎಷ್ಟು ಕೇಕ್ ಕಟ್ ಮಾಡಿದ್ರು, ಯಾರು ವಿಶ್ ಮಾಡಿದ್ರು, ಭಾವ ವಿಶ್ ಮಾಡ್ದಂಗೆ ಆಗೋದಿಲ್ಲ ಅಲ್ವಲ್ಲೇ ಅಕ್ಕ ಅಂತೆಲ್ಲ ಹೇಳ್ತಾ, ಒಂದು ಬೇಸರ ನಿನ್ನ ಮುಖದಲ್ಲಿ ಇದ್ದು ಕಾಣಿಸ್ತಾ ಇದೆ ಅಂತಂದೇಳಿ ಅವರು ವಿಶ್ ಮಾಡೋಕ್ಕಿಲ್ಲ ಅಂತ ಗೊತ್ತಿದ್ರು ಕೂಡ ಬೇಸರ ಮಾಡಿಕೊಂಡು ಏನು ಪ್ರಯೋಜನ ಸರು ಅಂತೆಲ್ಲ ಹೇಳ್ಬೇಕು, ನೀನು ಹೇಳಕ್ಕ ಅಂತೆಲ್ಲ ಹೇಳಿ, ವಿದ್ಯಾ ಎಲ್ಲಿದ್ದೀಯ ಅಂದೆ. ಈಗಿನ ಬಂದೀನಿ ಅಮ್ಮ ಮನೆ ಅಟ್ಟಿಗೆ ಅಂತ. ಈಗಿನ ಮನೆ ಒಳಗೆ ಬಾರಿ ಅಂದೆ. ಈಗ ಯಾಕಮ್ಮಮ್ಮ ಇವಳಿಗೆ ಫೋನಲ್ಲಿ ಎಲ್ಲ ಕಂತೆ ಪುರಾಣ ಹೇಳ್ಬೇಕು ಅಂತೆಲ್ಲ ಹೇಳಿದಾಗ, ಕರೆದ ತಕ್ಷಣ ಬಾಯಿ ಮುಚ್ಕೊಂಡು ಕರೆದ ತಕ್ಷಣ ಬರೋದು, ಬಾಯಿ ಮುಚ್ಕೊಂಡು ಬರೋದು ಕರಿ. ಹಂಗಾಗಿ ವಿದ್ಯಾ ನಿನ್ನ ತಂಗಿನ ಸರುನ ಜೊತೆ ಕರ್ಕೊಂಬ, ಅವಳನ್ನ ಸರುನ ಎದಕ್ಕೆ ಅವಳು ಯಾಕಮ್ಮಮ್ಮ ಅಂದೆ. ತಾಳಕ್ಕೊಂದು ತಂತಿ ಹಾಕೋದು ಬೇಡವೇ ಯಾಕೆ ಅಂತ ಆಮೇಲೆ ಗೊತ್ತಾಗುತ್ತೆ, ಫಸ್ಟ್ ಸುಮ್ಮನೆ ಕರ್ಕೊಂಬ ಅಂತ ಅಮ್ಮಮ್ಮ ಬೈತಾ. ಅವಾಗ ಇವರೆಲ್ಲರೂ ಬಂದು ಇಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ಕ್ಯೂರಿಯಾಸಿಟಿ ಅಂತ ವೇಟ್. ಇದೇನಿದು ಅದೇನಂತ ಏನು ನಡೆಸ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಈ ಮುದುಕಿ ಬಂದಿದ್ದೆ ಕಣ 10 ನಿಮಿಷ ಆಯಿತು ಅಂತೆಲ್ಲ ಹೇಳಿದೆ. ಅದಕ್ಕೆ ಆಮೇಲೆ ಲೇಟ್ ಆಯ್ತಾ ಹೇಳ್ಬಿಟ್ಟಿಯಾ ಅಂತೆಲ್ಲ ಹೇಳಿದೆ. ಅವ್ರವ್ರು ಏನೋ ಮಾತಾಡ್ತಾ ಇರ್ತಾರೆ. ನೋಡಿದೇನೆ ನಾವು ಬಂದು ಹೇಳಿದ್ರು ಕೂಡ ಒಂಚೂರು ಕುಮ್ಮಕ್ಕೆ ಕೊಡ್ದೆ ಅವ್ರವ್ರಿಗೆ ಮಾತಾಡ್ಕೊತಾರಂತೆ. ಮಾತಾಡ್ಲಿ ಬಿಡೋದು ಅಂತ. ಏನವ್ವ ಇದು ಅಂತ ಶಿವರಾಮೇಗ, ನಿನ್ನ ಅಧ್ಯಕ್ಷತೆಯಲ್ಲಿ ಮನೆಯೆಲ್ಲ ಅಲಂಕಾರ ಮಾಡಿಸ್ಬಿಟ್ಟಿದೀಯಾ ಅಂತ ಶಿವರಾಮೇಗೌಡ ಕೇಳ್ತಾನೆ. ಏನು ಈಸೆ ಅನ್ನೋದು ಇನ್ನು ಒತ್ತಾಗುತ್ತೆ ತಡಿಯಪ್ಪ ಅಂತೆಲ್ಲ ಹೇಳಿದಾಗ ಮಗನೂ ಖುಷಿ ಪಟ್ಟಾಗ ಎಲ್ಲ ಬಜಾರಿ ಭಾಗೀರಥಿ ಸೀಕ್ರೆಟ್ ಅಂತ ಹೇಳಿ, ಇವಳು ಬರ್ಡೇ ಮಾಡೋಕೆ ನಿಂತಿದ್ಯಾ, ಮಾಡು ಅಂತೆಲ್ಲ ಹೇಳಿ, ಆ ವಿದ್ಯಾನ್ ತಂಗಿ ಇಬ್ಬರು ಅಮ್ಮಮ್ಮ ಬರೋಕೆ ಹೇಳಿದ್ರಂತೆ ಅಂತೆಲ್ಲ ಬಂದೇನೆ ಅಂತಾನೆ, ನಿನ್ನ ದಾರಿನೇ ಕಾಯ್ತಾ ಇದ್ದೀನಿ ಕಣಂತೆ ಅಂತೆಲ್ಲ ಹೇಳಿ ಬಾಬಾ ಅಂತೆಲ್ಲ ಹೇಳ್ದೆ. ವಿದ್ಯಾ ಅಲ್ಲಿ ಹೋಗಿ ಅಮ್ಮಮ್ಮನ ಪಕ್ಕ ನಿಂತ, ಚಂಪಾ ಕ್ವಾಟ್ಲೆ ಅಂತೆಲ್ಲ ಹೇಳ್ದೆ. ಅವಾಗ ಚಂಪಾ ಕ್ವಾಟ್ಲೆ ಅಂತ ಹೇಳಿದಾಗ ಅದು ಇನ್ನು ಬರ್ಡೇ ವಿಶ್ ಹ್ಯಾಪಿ ಬರ್ಡೇ ಅಂತೆಲ್ಲ ಹೇಳಿ ಅದು ಮತ್ತು ಆಮೇಲೆ ವಿದ್ಯಾ ಕೇಕ್ ತೊಗೊಂಬಂದು ಇಡ್ತಾಳೆ. ಅದು ಓಹೋ ಈ ಮೂರಡಿ ಬರ್ಡೇ ಮಾಡ್ತಾಯಿದ್ದಾರಾ, ನನಗೆ ಗೊತ್ತಿತ್ತು ಕಾಗೆ ಮುದ್ಗೆ, ನೀನು ಇಂಥದ್ದೇ ಏನು ಕಿತಾಪತಿ ಮಾಡಿರ್ತೀಯ ಅಂತೆಲ್ಲ ಹೇಳಿ ಅಂತ ವಿದ್ಯಾ ಖುಷಿಯಾಗಿರ್ತೈತೆ. ಯಾಕಂದರೆ ಅಮ್ಮಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡಿ ಕೊಡ್ತಾಳ ಅಂತಂದೆಲ್ಲ ಹೇಳಿದೆ. ಅಂತೇಳಿ ಅಮ್ಮಮ್ಮ ಅವರಿಬ್ಬರು ಕಣ್ಣಲ್ಲೇ ಮಾತಾಡ್ಕೊಂಡು ಹೋಗು ಬರ್ಡೇ ಅದು ಯಾರ್ದಂತ ನೋಡ್ಕೊಂಬಾ ಅಂತೆಲ್ಲ ಹೇಳ್ತಾ ಅಲ್ಲಿ ಹೋಗಿ ನೋಡಿದಾಗ ಅವಾಗ ಹುಟ್ಟು ಹಬ್ಬದ ಶುಭಾಶಯ ವಿದ್ಯಾ ಅಂತ ಕೇಕ್ ಮೇಲೆ ಬರೆದಿರ್ತೈತಿ. ಅದು ನೋಡ್ಕೊಂಡು ಈ 3 ಅಡಿ ಬರ್ಡೇ ಕಣವ ಅಂತೆಲ್ಲ ಹೇಳ್ತಾ, ವಿದ್ಯಂದು ಕಣವ ಅಂತೆಲ್ಲ ಹೇಳಿದೆ. ಅದು ಅದಕ್ಕೆ ಈ ಮುದುಕಿ ಆಟೆಲ್ಲ ಮಾಡ್ತಾ ಇರೋದ ಅಂತೆಲ್ಲ ಹೇಳ್ತಾ, ಅದೇ ಟೈಮಿಗೆ ಈ ಕಡೆ ಆಂಟಿಯವರು ಮಾಡಿ ಮೊಸರಿಗೆ ನಾವೆಲ್ಲ ಕೇಕ್ ಕಟ್ ಮಾಡಿ ಸನ್ಮಾನ ಬರ್ಡೇ ಆಚರಣೆ ಮಾಡಬೇಕಂತ ಜಗಳ ಆಡ್ತಾಳೆ ಸಾವಿತ್ರಿ ಮತ್ತು ಈಶ್ವರಿ. ಆವತ್ತು ಇವಳು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇಸಕ್ಕೆ ನೀನು ಸೊಸೆನೇ ಆದರೂ ನೀನಲ್ಲಿ ಕೆಲಸ ಮಾಡ್ತೀಯ ಅಂತ ಕೇಳಿದರೆ ಇವಾಗ ಇವಳು ಸಂಬಂಧ ಬೇಡ, ಇವಳು ಅಟ್ಟಿಯವಳಲ್ವ ಅಂತ ಅಂದ ಅಮ್ಮಮ್ಮ ಬೈತಾ. ಆದರೂ ಅತ್ತೆ ಪದೇ ಯಾಕೆ ಹಿಂಗೆ ಮಾಡ್ತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಶಿವರಾಮೇಗೌಡ ಬೈದ್ಬಿಡ್ತಾನೆ, ಅಲ್ಲವಾ ಏನಿದು ಯಾಕೆ ಅವಳಿಂದ ಒಳ್ಳೇದಾಗಿರೋದು ಮರಿಬೇಡ ಕಣ್ಲಾ ಅಂತೆಲ್ಲ ಹೇಳ್ತಾ, ಅದಲ್ಲ ಕಣವ ನಮಗೂ ಹೇಳಿಲ್ಲ ನೀನು ಬರ್ಡೇ ಮಾಡ್ತೀನಿ ಅಂತ, ನೀನು ತೆಪ್ಪ ಅಂತ ಹೇಳ್ತಾ ಇಲ್ಲ, ನಮಗೂ ಹೇಳ್ಬೋದು, ಮನೆಯವ್ರಿಗೂ ಒಂದು ಮಾತೇ ಹೇಳ್ತಾ ಇದೆಯಲ್ಲ ಅದು ತೆಪ್ಪು ಅಂತ ಹೇಳ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ. ಅಂದರೆ ನಮಗೆಲ್ಲ ಸಸ್ಪೆನ್ಸ್ ಇಟ್ಟಿಯಲ್ಲ ಅಂತ ಬೇಡ ಅಂತ ಹೇಳ್ತಾ ಇದ್ದೆ, ನಿನಗೇನು ಗೊತ್ತಾಗಿಲ್ವೇ ಅಂತೆಲ್ಲ ಹೇಳಿ ಮಗ ಬೈತಾನ. ಅಮ್ಮಮ್ಮ ನಿನ್ನ ಆಶೀರ್ವಾದ ಇದ್ದರೆ ಸಾಕು ಅಷ್ಟೇ ಅಮ್ಮಮ್ಮ, ಇದೆಲ್ಲ ಬೇಡಿ ಅಂತ ಕಡ್ಡು ಮೂರ್ದಂಗೆ ಹೇಳ್ಬಿಡು ಅಂತೆಲ್ಲ ಹೇಳ್ದು. ಮನಸ್ತಾಪ ಇರೋದು ದಿಟ, ಕೋರ್ಟಲ್ಲೇ ದಿಟ, ಸುಮ್ಮನೆ ಇರ್ತೀರಾ ಅಂತ ಶಿವರಾಮೇಗೌಡ ಬೈತಾನೆ. ಭದ್ರ ನೀನು ಹೇಳ ಅಂತೆಲ್ಲ ಹೇಳ್ದೆ. ಏನು ಭಾವ ಇದು ಅಂತೆಲ್ಲ ಅವಳು ನೆರಳು ಕೂಡ ಬೆಳೆದ ಅವ್ರ ಸಂಬಂಧ ಕಡ್ಕೋಬೇಕಂತ ಭದ್ರ ಇವಳು ಹುಟ್ಟಿದ ಹಬ್ಬ ಮಾಡ್ತಾನ ಅಂತೆಲ್ಲ ಕೇಳುವ. ಅದೇ ಟೈಮ್ ನೀನು ಇಷ್ಟ ಇದ್ದರೆ ಹೇಳ ನೀವು ಅಂತೆಲ್ಲ, ಅದು ನನಗೆ ವಿಚಾರ ತೊಗೋಬೇಕಂತ ಭದ್ರ ತೊಗೊತಾನ ಅಂತೆಲ್ಲ ಹೇಳ್ತಾ, ಅದು ನನಗೆ ಅದು ಇಷ್ಟ, ಈ ಬರ್ಡೇ ಮಾಡೋದು ಈ ಹುಟ್ಟಿದ ಹಬ್ಬ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರಾಗೆ ಅದೇ ಟೈಮಿಗೆ ವೆಂಕಟೇಶ್ ಬರ್ತಾನೆ. PA ವೆಂಕಟೇಶ್ ಬಂದು ಅನಾಥಾಶ್ರಮದವ್ರು ಬಂದಾರ ಅಂದರೆ ಅವ್ರು ಎಂತಿದ್ದು ಬರ್ತಡೇ ಅಂತ ಹೇಳಿ ಅನಾಥಾಶ್ರಮ ಮಕ್ಕಳಿಗೆ ಊಟ ಹಾಕ್ಸಿದಾರ ಅಂತೆಲ್ಲ ಹೇಳ್ತಾರೆ. ಅದೇ ಕ್ವಾಟ್ಲೆ ಅಂತಮ್ಮ ಒಳಗೆ ಏನು ಇಷ್ಟೊಂದು ಪ್ರೀತಿ ಅಂತಾರೆ. ಇಲ್ಲ ಕಂಡ್ಲ ಹೋದ ವರ್ಷ ಮಾಡಿದ್ದೆ ನೆನಪಿಟ್ಕೊಂಡು ಫೋನ್ ಮಾಡಿದ್ದಾರೆ ಅಷ್ಟೇ, ಮಕ್ಕಳಿಗೆ ಸಹಾಯ ಅದಕ್ಕೆ
ಈ ಕೆಲಸ ಮಾಡಿದೆ ಅಂತೆಲ್ಲ. ಒಟ್ಟು ಯಾವುದೋ ಒಂದು ಬಿಡಂತ ನಿಮ್ಮ ಹೆಂಡ್ತಿಗೆ ಒಳ್ಳೇದಾಗಬೇಕನ್ನೋ ಕಾರಣಕ್ಕೆ ಅವರೇ ಅದಕ್ಕೆ ನಾನು ಕೇಕ್ ಕಟ್ ಮಾಡೋ ಟೈಮ್ ಒಳಗೆ ಬಂದು ವಿಶ್ ಮಾಡೋಣ ಅದ ಮನೆಯವರೆಲ್ಲರೂ ಖುಷಿ ಪಡ್ತಾರೆ. ಅದೇ ಟೈಮಿಗೆ ಎಲ್ಲರೂ ನಾನು ಯಾಕೆ ಬೇಡ ಅನ್ಲಿ ಅಂತೆಲ್ಲ ಹೇಳ್ದೆ ಶಿವರಾಮೇಗೌಡ. ಅವಾಗ ಕೇಕ್ ಕಟ್ ಮಾಡ್ತಾರೆ. ಕೇಕ್ ಕಟ್ ಮಾಡಿದಾಗ ಏನೇನು ನಿರ್ಧಾರ ಆಗಿದ್ರು ಅದಕ್ಕೆ ನಾನು ಒಪ್ಕೊತೀನಿ. ಅಂದರೆ ನಿನ್ನ ಅತ್ತಿಗೆಮ್ಮನ ಜೊತೆ ಬಾಳ್ತೀಯ ಅಂತ ಮಾವ ನೋ ಅಬ್ಜೆಕ್ಷನ್ ಅಂತಮ್ಮ ಅಂತೆಲ್ಲ ಹೇಳಿದಾಗ ಗೋವಿಂದ ಇದು ಆಗದೆ ಇರೋದೆಲ್ಲ ಎದಕ್ಕಲೆ ಮಾತಾಡ್ತೀಯ ಅಂತೆಲ್ಲ ಹೇಳಿ ಗೋವಿಂದ ಕೋಪ ಮಾಡ್ಕೊತಾರೆ. ಗೋವಿಂದ ಕೋಪ ಮಾಡಿಕೊಂಡು ಆಮೇಲೆ ಕೇಕ್ ಕಟ್ ಮಾಡಬೇಕು ಅಂತೆಲ್ಲ ಹೇಳಿ ಕೇಕ್ ಕಟ್ ಮಾಡ್ತಾರೆ. ಒಳ್ಳೆ ಐಡಿಯಾ ಭದ್ರೇಗೌಡ್ರೆ, ನಿಮ್ಮ ಹೆಂಡ್ತಿಗೆ ಸನ್ಮಾನ ಮಾಡಿರಿ, ನಾವು ಸನ್ಮಾನ ಮಾಡಬೇಕು. ಕ್ವಾಟ್ಲೆ ಇದ್ದು ಅಣ್ಣ ತಮ್ಮ ಅತ್ತಿಗೆಮ್ಮಗೆ ಸನ್ಮಾನ ಮಾಡಲಿ, ಅತ್ತಿಗೆಮ್ಮ ಅಣ್ಣ ತಮ್ಮಗೆ ಸನ್ಮಾನ ಮಾಡಲಿ ಅಂತೆಲ್ಲ ಹೇಳಿ ಅದು ಶಾಲು ಅದೆಲ್ಲ ಹಾರ ಎಲ್ಲ ತಂದು ಇವ್ರ ಕೈಯಲ್ಲಿ ಹಾಕಿಸ್ತಾರೆ. ಒಬ್ರಿಗೊಬ್ರು ವಿದ್ಯಾ ಭದ್ರಾಗ ಮಾಡ್ತಾರೆ, ಭದ್ರಾ ವಿದ್ಯಾಗೆ ಸನ್ಮಾನ ಮಾಡೋದು. ಇದು ಎಲ್ಲರ ಮುಂದೆ ಮನೆಯವ್ರ ಮುಂದೆನೇ ಮಾಡಿರ್ತಾರೆ. ಇದು ಎಲ್ಲದು ಚೆನ್ನಾಗಿದೆ. ಇದು ಕ್ವಾಟ್ಲೆನ ವೀಡಿಯೋ ಮಾಡ್ಕೊಂಡು ಅಣ್ಣ ತಮ್ಮ ಪಕ್ಕ ಇನ್ನೂ ಸ್ವಲ್ಪ ಅತ್ತಿಗೆಮ್ಮನ ಪಕ್ಕ ಬಾ ಅಂತಲ್ಲೇ ಸತಾಯಿಸೋಕೆ ಇದು ಒಂದು ಅವಕಾಶ ಸಿಕ್ಕಿರುತ್ತಲ್ಲ, ಸತಾಯಿಸ್ತಾರೆ. ಇನ್ನೂ ಹೊಸಿ ಹತ್ರ ಬಾ, ನಾಚ್ಕೋಬೇಡ ಬಾ ಅಂತೆಲ್ಲ ಹೇಳ್ತಾನೆ. ನಗ್ತಾ ಇರಬೇಕಾದ್ರೆ ಆ ಮೊಮ್ಮಗನ ಖುಷಿ ನೋಡೋಕ್ಕೆ ಸಾಲಲ್ಲ, ಅಷ್ಟೊಂದು ಖುಷಿ ಪಡ್ತಾ ಇರ್ತಾಳೆ ಆ ಮೊಮ್ಮ. ಅವರಂತೆ ಸಂಕಟ ಪಡ್ತಾ ಇರ್ತಾರೆ ತುಂಬ ಅಂದರೆ ತುಂಬ. ಕೇಕ್ ಕಟ್ ಮಾಡಬೇಕಲ್ಲಂತ ಅಂತೆಲ್ಲ ಹೇಳಿದೆ. ಇವರಿಗೆಲ್ಲ ಸನ್ಮಾನ ಮಾಡಿದ ಅಣ್ಣ ತಮ್ಮ ಅತ್ತಿಗೆಮ್ಮನ ಹೆಗಲ ಮೇಲೆ ಕೈ ಹಾಕು ಅಂತೆಲ್ಲ ಹೇಳಿ ಸತಾಯಿಸ್ಬೇಕಲ್ಲ ಕ್ವಾಟ್ಲೆ, ಹೆಂಗನ ಮಾಡಿ ಸತಾಯಿಸ್ಬೇಕಂತೇಳಿ ಸತಾಯಿಸ್ತಾ ಇರ್ತಾನೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನಾಳೆ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಅವರಮ್ಮ ಫುಲ್ ಖುಷಿಯಾಗಿರ್ತೈತೆ ಮೋಹನಾಗ, ಇವ್ರಿಗಂತೂ ತುಂಬ ಕೋಪ ಬಂದಿರ್ತೈತೆ. ಅದೇ ಥ್ಯಾಂಕ್ಸ್ ಅಂತ ವಿದ್ಯೆ ಹೇಳ್ತಾಳೆ ನಾಳೆ ಎಪಿಸೋಡ್. ನಿನಗೆ ನನ್ನ ಬರ್ತಡೇ ಗೆಪ್ತಿಗೆ ಇರೋಕ್ಕಿಲ್ಲ ಅಂದ್ಕೊಂಡಿದ್ದೆ, ಆದರೆ ನೀವು ಅನಾಥಾಶ್ರಮ ಮಕ್ಕಳಿಗೆ ನನ್ನ ಹೆಸರಲ್ಲಿ 3 ಹೊತ್ತು ಊಟ ಹಾಕ್ಸಿದ್ರಿ. ನೀವು ನನ್ನ ಜೊತೆ ಕೇಕ್ ಕಟ್ ಮಾಡಿ ಇವತ್ತಿನ ದಿನ ಸಾನೇ ವಿಶೇಷ ಮಾಡಿಬಿಟ್ರೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಕನ್ನಡದಾಗ ವಿಶ್ ಮಾಡಿದಾಗ ವಿದ್ಯಾಗಂತೂ ನೆಲದ ಮೇಲೆ ನಿಂದ್ರೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಗಿಬಿಟ್ಟಿರುತ್ತೆ. ನಾಳೆ ಎಪಿಸೋಡು ಚೆನ್ನಾಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಸಾವಿತ್ರಿ ಮತ್ತು ಈಶ್ವರಿ ಅಪಶಕನ ಮಾಡ್ತಾ ಇರ್ತಾರೆ. ಅಪಶಕನ ಎಲ್ಲ ಮಾತಾಡೋದೆಲ್ಲ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. Please like, share, comment, subscribe.